ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು KS, PDO, AO, AO, ಗ್ರೂಪ್ ಸಿ, ನಿಮ್ಮ PC, PSI, ನಿಮ್ಮ RF ಆಗಿರಲಿ, ಫಾರೆಸ್ಟ್ ಸಂಬಂಧಪಟ್ಟಂಗೆ ಎನಿ ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. KPSC, KE ಎಲ್ಲಾನು ಒಂದು ಕರೆಂಟ್ ಅಫೇರ್ ಬೇಸ್ಡ್ ಆಗಿರ್ಬೋದು. ಕೋರ್ ಏರಿಯಾ ಮೆಥಡ್ ಅಲ್ಲಿ ಎಲ್ಲ ಪೇಪರ್ ಸೆಟ್ಟಿಂಗ್ ಎಲ್ಲ ಆಗ್ತಾ ಇರೋದು. ಸೊ ಅದೇ ಮೆಥಡ್ ಅಲ್ಲೇನೆ ನಾವು ನೋಟ್ಸ್ ಮಾಡಿ ಯೂಟ್ಯೂಬ್ ಚಾನಲ್ಸ್ಗೆ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಈ ನೋಟ್ಸ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇದು, ಯುನೆಸ್ಕೋ ಮಾನ್ಯತೆ ಸಿಕ್ಕಿದೆ. ಇದು 100% ಬಂದೇ ಬರುತ್ತೆ ಅಂತ ಒಂದು ಟಾಪಿಕ್. ಇದು ಬಂದೇ ಬರುತ್ತೆ, ಯಾವುದೇ ಅನುಮಾನ ಬೇಡ. ಶಾಸ್ತ್ರೀಯ ಸ್ಥಾನಮಾನ ಆಯ್ತು, ನೊಬೆಲ್ ಅವಾರ್ಡ್ಸ್ ಆಯ್ತು. ಮೂರನೇದು ಯುನೆಸ್ಕೋ ಮಾನ್ಯತೆ, ಮೂರನೇ ಟಾಪಿಕ್. ಇದು ಬಂದೇ ಬರುತ್ತೆ, ಯಾವುದೇ ಅನುಮಾನ ಬೇಡ. ನೋಡ್ತಾ ಹೋಗೋಣ. ಕರ್ನಾಟಕದ ಶ್ರೀ ಇಡಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆ ಸಂಸ್ಥೆನ ಸೇರಿಸಿದ್ದಾರೆ. ಎಲ್ಲಿಗೆ ಅಂತ ಹೇಳ್ತೀನಿ. ಇನ್ನು ಜಾನಪದ ಲೋಕವನ್ನು ನಿರ್ಮಿಸಿರ್ತಕ್ಕಂಥ ಕರ್ನಾಟಕ ಜಾನಪದ ಪರಿಷತ್ಗೂ ಏನ್ ಮಾಡಿದಾರಪ್ಪ ಅಂದ್ರೆ, ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಉದ್ದೇಶಕ್ಕಾಗಿ ಯುನೆಸ್ಕೋ ಮಾನ್ಯತೆ ದೊರೆತಿದೆ. ಯುನೆಸ್ಕೋ ಮಾನ್ಯತೆ ನಮ್ಮಲ್ಲಿ ಎರಡಕ್ಕೆ ದೊರೆತಿದೆ. ಯಾವ್ದಾದಪ್ಪ ಅಂದ್ರೆ, ಕರ್ನಾಟಕ ಶ್ರೀ ಇಡಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆ ಸಂಸ್ಥೆಗೆ ಸಿಕ್ಕಿದೆ, ಇನ್ನೊಂದು ಜಾನಪದ ಪರಿಷತ್ಗೆ ಸಿಕ್ಕಿದೆ. ಓಕೆ, ನೆಕ್ಸ್ಟ್, ವಿಶ್ವದ 58 ರಾಷ್ಟ್ರೀಯ ಸಂಸ್ಥೆಗಳ ಪೈಕಿ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಮತ್ತು ಯಕ್ಷಗಾನ ಮಂಡಳಿ ಕೆರೆಮನೆ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಇವೆರಡೇ 2 ಸ್ಥಾನಗಳು ಪಡ್ಕೊಂಡಿದ್ದಾವೆ. ಇನ್ನು 2024 ಜೂನ್ ತಿಂಗಳಿನಲ್ಲಿ ಯುನೆಸ್ಕೋ ಮುಖ್ಯ ಕಚೇರಿಯಲ್ಲಿ ನಡೆದಂತ 10ನೇ ಅಧಿವೇಶನದಲ್ಲಿ ಈ ಮಾನ್ಯತೆನ ಘೋಷಣೆ ಮಾಡಿದ್ದಾರೆ. ಇದು ಇಂಪಾರ್ಟೆಂಟು, ಕರ್ನಾಟಕದಲ್ಲಿ ಬಂದಿರೋದ್ರಿಂದಾಗಿ ಕೇಳ್ತಾರೆ, ಯಾವುದೇ ಅನುಮಾನ ಬೇಡ. ಇನ್ನು ಯುನೆಸ್ಕೋ ಮಾನ್ಯತೆಯಿಂದ ಪಡ್ಕೊಂಡ್ರೆ ಏನ್ ಅನುಕೂಲ ಆಗುತ್ತಪ್ಪ ಅಂದ್ರೆ, ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುತ್ತೆ ಯಕ್ಷಗಾನ ಮಂಡಳಿಗೆ ಮತ್ತು ಜನಪದ ಲೋಕಕ್ಕೆ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುತ್ತೆ. ಇನ್ನು ವಿದೇಶಿಯರು ಈ ಕಲೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಸರ್ಕಾರದಿಂದ ಕಂಪ್ಲೀಟ್ ಆಗಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಂದ್ರೆ ಆರ್ಥಿಕ ನೆರವು ಸಿಗುತ್ತೆ. ಇನ್ನು 4ನೇದು ಏನಪ್ಪಾ ಅಂದ್ರೆ, ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಲಾಮೇಳದಲ್ಲಿ ಈ ಕಲೆಗಳಿಗೆ ಆದ್ಯತೆ ಸಿಗುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದ 2 ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಉದ್ದೇಶಕ್ಕಾಗಿ ಯುನೆಸ್ಕೋ ಮಾನ್ಯತೆ ಸಿಕ್ಕಿರೋದ್ರಿಂದಾಗಿ ಖಂಡಿತವಾಗ್ಲೂ ಕೇಳ್ತಾರೆ, ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ನೂತನ ಅಧ್ಯಕ್ಷೆಯಾಗಿ ವಿಜಯ ಕಿಶೋರ್ ರಹತ್ಕರ್ ಅವರು ಆಯ್ಕೆಯಾಗಿದ್ದಾರೆ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಇವ್ರನ್ನ ನೇಮಕ ಮಾಡ್ತಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ವಿಜಯ ಅವರು ಮುಂದಿನ 3 ವರ್ಷ ಇರ್ತಾರೆ, ಅಥವಾ 65 ವರ್ಷ ಆದ್ರೆ ಅಲ್ಲಿವರೆಗೂ ಇರ್ತಾರೆ, ಟರ್ಮ್ ಅದು. ಇನ್ನ ರಾಷ್ಟ್ರೀಯ ಮಹಿಳಾ ಆಯೋಗ ಶಾಸನಬದ್ಧ ಸಂಸ್ಥೆ. ಇದೊಂದು ಕೇಳ್ತಾ ಇರ್ತಾರೆ, ರಾಷ್ಟ್ರೀಯ ಮಹಿಳಾ ಆಯೋಗ ಏನು ಅಂತ. ಇದೊಂದು ಶಾಸನಬದ್ಧ ಸಂಸ್ಥೆ. ಜನವರಿ 1992 ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ 1990 ಅಡಿನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಈ ಆಯೋಗವು ಮಹಿಳೆಯರಿಗೆ ಸಂಬಂಧಿಸಿದ ಎಲ್ಲಾ ನೀತಿ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡ್ತಾ ಬರುತ್ತೆ. ಇನ್ನು ಮಹಿಳೆಯರ ಹಕ್ಕುಗಳನ್ನು ಉಲ್ಲಂಘಿಸಿದ ಪ್ರಕರಣದಲ್ಲಿ ದೂರುಗಳನ್ನು ತನಿಖೆ ಮಾಡುತ್ತೆ ಮತ್ತು ಸ್ವಯಂ ಪ್ರೇರಿತ ಕ್ರಮ ಕೈಗೊಳ್ಳುತ್ತೆ. ಇದಕ್ಕೆ ಒಂದು ತುಂಬಾ ಎಂಪವರ್ಮೆಂಟ್ ಇರುವಂತ ಬಾಡಿ. ಇದನ್ನ ಯಾವ ರೀತಿ ಓದ್ಬೇಕು ಅಂತ ಹೇಳ್ತೀನಿ. ಇದಕ್ಕೂ ಕರೆಂಟ್ ಅಫೇರ್ಸ್, ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ನಾನು ಹೇಳಿದ್ದು ಕಾನ್ಸ್ಟಿಟ್ಯೂಷನ್ ಗಂಗಾಧರ್ ಬುಕ್ ಅಲ್ಲಿ ವುಮೆನ್ಸ್ ಕಮಿಷನ್ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ನ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಇಲ್ಲ ಇಲ್ಲಿ ತೆಗೆದಿರ್ತಾರೆ, ಇಲ್ಲ ಅಲ್ಲಿ ತೆಗೆದಿರ್ತಾರೆ. ಎಲ್ಲಾದ್ರೂ ಒಂದು ಕ್ವಶನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಂಪಲ್ಸರಿ ಬಂದಿರುತ್ತೆ. ಇಲ್ಲ ಇದಿರುತ್ತೆ, ಇಲ್ಲ ಅದಿರುತ್ತೆ. 1 ಮಾರ್ಕ್ ಡೆಫಿನೆಟ್ಲಿ. ನೆಕ್ಸ್ಟ್, ನ್ಯಾಯಮೂರ್ತಿ ಸಂಜೀವ್ ಖನ್ನಾ, CJI ಭಾರತದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಸಂಜೀವ್ ಖನ್ನಾ ಆಯ್ಕೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ನ 50ನೇ ನ್ಯಾಯಮೂರ್ತಿ ಯಾರಾಗಿದ್ರು? DY ಚಂದ್ರಚೂಡ್ ಅವರಾಗಿದ್ರು. ಅವರಿಂದ ತೆರವಾದಂತ ಮುಖ್ಯ ನ್ಯಾಯಮೂರ್ತಿ ಸ್ಥಾನಕ್ಕೆ ಸಂಜೀವ್ ಖನ್ನಾ 51ನೇವರು, ಇವರು 51ನೇವರಾಗಿ ಆಯ್ಕೆಯಾಗಿದ್ದಾರೆ. ಇನ್ನ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನ, ಸುಪ್ರೀಂ ಕೋರ್ಟ್ ನ ಇತರ ನ್ಯಾಯಾಧೀಶರನ್ನ ಭಾರತೀಯ ಸಂವಿಧಾನದ 124(2) ಅಡಿನಲ್ಲಿ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ. ಕೊಲಿಜಿಯಂ ಇರುತ್ತೆ. ಸೊ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾನು ಹೇಳಿದ್ದು ಕರೆಂಟ್ ಅಫೇರ್ಸ್. ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಸಂಜೀವ್ ಖನ್ನಾ, DY ಚಂದ್ರಚೂಡ್ ಅವರಿಂದ ತೆರವಾದಂತ ಸ್ಥಾನದಲ್ಲಿ ಸಂಜೀವ್ ಖನ್ನಾ ಬಂದಿದ್ದಾರೆ. ಚಂದ್ರಚೂಡ್ ಅವರು 50ನೇ ನ್ಯಾಯಮೂರ್ತಿಯಾಗಿರು, ಇವರು 51ನೇವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಪಾಯಿಂಟ್ ಆಗಿದ್ದಾರೆ. ಸೊ 124(2) ಅಡಿನಲ್ಲಿ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿದೀನಿ. ಮತ್ತಾಗೇನ್ ಗಂಗಾಧರ್ ಬುಕ್ ಹೋಗ್ಬೇಕು. ಗಂಗಾಧರ್ ಬುಕ್ ಅಲ್ಲಿ ನಿಮ್ಮ ಸುಪ್ರೀಂ ಕೋರ್ಟ್ ಚಾಪ್ಟರ್ನ ಓಪನ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಚಾಪ್ಟರ್ನ ಓಪನ್ ಮಾಡಿದ್ರೆ ಕಂಪ್ಲೀಟ್ ಗೊತ್ತಿರಬೇಕು. ಸುಪ್ರೀಂ ಕೋರ್ಟಿನ ಸಂಪೂರ್ಣವಾದಂತ ಚಾಪ್ಟರ್ನ ಓದಿದ್ರೆ 1 ಮಾರ್ಕ್ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಇದೇನೆ,
ಇದನ್ನ ಮಾಡಿ ಬಂದಿರುತ್ತೆ, ಏನೋ ಬಂದಿರುತ್ತೆ, ಯಾವುದೋ ಒಂದು ಕ್ವಶನ್ ಸುಪ್ರೀಂ ಕೋರ್ಟ್ ಮೇಲೆ ಬಂದಿರುತ್ತೆ, ಮಿಸ್ ಮಾಡಿ ಮಾತ್ರ ಹೋಗ್ಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೇರಾ ಹೌ ಚೋಂಗ್ಬಾ ಉತ್ಸವ. ಮೇರಾ ಹೌ ಚೋಂಗ್ಬಾ ಉತ್ಸವ, ಒಂದು ಉತ್ಸವಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಸೊ ಮಣಿಪುರ ಆಲ್ರೆಡಿ ಬೇರೆ ಬೇರೆ ಜನಾಂಗಿ ಇದರಿಂದ ಹೈಕೋರ್ಟ್ ಯಾವುದೋ ಒಂದು ಹೈಕೋರ್ಟ್ ಡಿಸಿಷನ್ ಇಂದಾಗಿ ಅಲ್ಲಿ ಬಹಳಷ್ಟು ಗಲಭೆಗಳಾಗಿದ್ದು ರಿಸರ್ವೇಶನ್ ಸಂಬಂಧಪಟ್ಟಂಗೆ. ಸೊ ಅದು ಸುದ್ದಿಯಲ್ಲಿದೆ. ಸೊ ಇದು ಸೌಹಾರ್ದತೆಗೋಸ್ಕರ ಮಾಡಿರ್ತಕ್ಕಂಥದ್ದು ಒಂದು ಉತ್ಸವ. ಸೊ ಮಣಿಪುರ ಸುದ್ದಿಯಲ್ಲಿರೋದ್ರಿಂದ ಇದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನೋಡ್ತಾ ಹೋಗೋಣ. ಮೇರಾ ಹೌ ಚೋಂಗ್ಬಾ ಉತ್ಸವ ಸುದ್ದಿಯಲ್ಲಿದೆ. ಏಕೆ? ಮಣಿಪುರದ ಜನರು ಸ್ಥಳೀಯ ಜನರ ನಡುವಿನ ಏಕತೆಯನ್ನು ಪ್ರದರ್ಶಿಸುವುದಕ್ಕೆ ಮೇರಾ ಹೌ ಚೋಂಗ್ಬಾ ಉತ್ಸವವನ್ನು ಆಚರಿಸ್ತಾ ಬರ್ತಾರೆ. ಇನ್ನು ಮಣಿಪುರದ ಗುಡ್ಡಗಾಡು ಮತ್ತು ಕಣಿವೆಗಳಲ್ಲಿ ವಾಸಿಸ್ತಕ್ಕಂಥ ಸ್ಥಳೀಯ ಸಮುದಾಯಗಳ ನಡುವಿನ ಸೌಹಾರ್ದತೆ ಸಂಬಂಧವನ್ನು ಬಲಪಡಿಸಲಿಕ್ಕೆ ಈ ಹಬ್ಬವನ್ನು ವಾರ್ಷಿಕವಾಗಿ ಅಂದ್ರೆ ಪ್ರತಿ ವರ್ಷ ಆಚರಿಸ್ತಾರೆ. ಇದು ರಾಜ್ಯದ ಗುಡ್ಡಗಾಡು ಮತ್ತು ಕಣಿವೆಗಳಲ್ಲಿ ವಾಸಿಸುವ ಸ್ಥಳೀಯ ಸಮುದಾಯಗಳು ಒಟ್ಟಿಗೆ ಸೇರಿ ಆಚರಿಸ್ತಕ್ಕಂಥ ಒಂದು ಹಬ್ಬ. ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಆಚರಿಸ್ತಾರೆ. ಇದರ ಬಗ್ಗೆ ಕೇಳ್ಬಿಟ್ಟು 4 ಲೈನ್ ಕೇಳಿದ್ರೆ ಇದೇ ತರ ಇರುತ್ತೆ, ನೋಡ್ಕೋಬೇಕು. ಇದರಲ್ಲಿ ಕುಲ್ಲಾ ಕಾಸ್ಟ್ ಎಂದು ಕರೆಯಲ್ಪಡುವ ಎಲ್ಲಾ ಗ್ರಾಮಗಳ ಮುಖಂಡರು ಇದರಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಯಾವುದೇ ಬೇಸ್ಡ್ ಇನ್ನೆಲ್ಲೂ ಓದೋಕ್ಕಾಗಲ್ಲ, ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಹಿಂದೆ ಹೇಳಿದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ಅದೆಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಓದ್ಕೋಬೇಕು. ಅಲ್ಲಿ ಕೇಳಿರ್ತಾರೆ ಯಾವ್ದ್ರಲ್ಲಿ ನಿಮ್ಮ CJI ಆಗಿರ್ಲಿ, ನಿಮ್ಮ ವುಮೆನ್ಸ್ ಕಮಿಷನ್ ಹೆಡ್ ಆಗಿರ್ಲಿ, ಇವರೆಲ್ಲರದನ್ನು ವುಮೆನ್ಸ್ ಕಮಿಷನ್ ಚಾಪ್ಟರ್ ಓದ್ಬೇಕು, ಪ್ಲಸ್ ಇದನ್ನು ಓದಿರ್ಬೇಕು. ಬಟ್ ಇದರಲ್ಲಿ ಇಷ್ಟೇ, ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಇದು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ತೀರಾ ಇಂಪಾರ್ಟೆಂಟ್ ಇದೆ, 1 ಮಾರ್ಕ್ ಬರೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ಮತ್ತೆ ಎಮಿಷನ್ ಗ್ಯಾಪ್ ರಿಪೋರ್ಟ್ ಅಂತ ಒಂದನ್ನ ಪಬ್ಲಿಷ್ ಮಾಡಿದರೆ ಇಂಪಾರ್ಟೆಂಟ್. ಇದು ವೆರಿ 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 ಇಂಪಾರ್ಟೆಂಟ್. ಎಮಿಷನ್ ಗ್ಯಾಪ್ ರಿಪೋರ್ಟ್ ಅಂದ್ರೆ ಉತ್ಸರ್ಜನೆ ಅಂತರ ವರದಿ ಅಂತ ಹೇಳಿ ಕರೀತಾರೆ. 2024 1 ಮಾರ್ಕ್ ಬಂದೇ ಬರುತ್ತೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಬಿಡುಗಡೆ ಮಾಡಿದವರು ಯಾರು? ಇದು ಇಂಪಾರ್ಟೆಂಟ್. UNEP ನವರು ಬಿಡುಗಡೆ ಮಾಡಿದವರು. ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ವಿಶ್ವ ಪರಿಸರ ಅಭಿವೃದ್ಧಿ ಕಾರ್ಯಕ್ರಮದವರು ಇದನ್ನ ಬಿಡುಗಡೆ ಮಾಡಿದ್ರು. ಈ ವರದಿಯ ಪ್ರಮುಖ ಅಂಶಗಳು ಏನೇನಪ್ಪಾ ಅಂದ್ರೆ, ಜಾಗತಿಕವಾಗಿ ಚಾಲ್ತಿಯಲ್ಲಿರ್ತಕ್ಕಂಥ ಪರಿಸರ ನೀತಿ ಮತ್ತು ಪ್ರವೃತ್ತಿಗಳು ಹಿಂಗೆ ಏನಾದ್ರು ಮುಂದುವರೆದ್ರೆ ಜಾಗತಿಕ ತಾಪಮಾನ ಕೈಗಾರಿಕಾ ಯುಗ ಪೂರ್ವ, ಅದು ಕೈಗಾರಿಕಾ ಯುಗ ಪ್ರಾರಂಭ ಆಗೋದಕ್ಕಿಂತ ಹಿಂದೆ ಏನಿತ್ತು ಸೊ ಅದಕ್ಕಿಂತ ಸುಮಾರು 3.1 ಡಿಗ್ರಿ ಸೆಲ್ಸಿಯಸ್ ಏಕಾಏಕಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ವರದಿ ಮಾಡಿದ್ದಾರೆ. ಇನ್ನ ಪ್ಯಾರಿಸ್ ಒಪ್ಪಂದದಂತೆ ರಾಷ್ಟ್ರೀಯ ನಿರ್ಧರಿತ ಕೊಡುಗೆಗಳನ್ನ ಅನುಷ್ಠಾನಗೊಳಿಸ್ಕೊಂಡು ಬಂದ್ರು. ಪ್ಯಾರಿಸ್ ಒಪ್ಪಂದ ಇಂಪಾರ್ಟೆಂಟ್, ನೋಡ್ಕೊಂಡಿರ್ರಿ. ಪ್ಯಾರಿಸ್ ಒಪ್ಪಂದ ಅನುಷ್ಠಾನಗೊಳಿಸಿದ್ರು ಸಹ 2.6ರಷ್ಟು ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ ಅಂತೇಳಿ ಉತ್ಸರ್ಜನಾ ವರದಿಯಲ್ಲಿ ಇದೆಯಂತೆ. ಎಲ್ಲ ತುಂಬಾನೇ ಡೇಂಜರಸ್ ಅಂತ ಅರ್ಥ. ಇನ್ನು 2023ರಲ್ಲಿ ಹಸಿರುಮನೆ ಅನಿಲಗಳಲ್ಲಿ ಉತ್ಸರ್ಜನೆ ದಾಖಲಾಗಿದ್ದು 57% ಗಿಗಾಟನ್ ಅಂತೆ. ಗಿಗಾಟನ್ CO2ಗೆ ಸಮಾನ ಉತ್ಸರ್ಜನೆ ಕಂಡುಬಂದಿದೆ ಅಂತ ಹೇಳ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ಈಕ್ವಲ್ ಆಗಿ 57.1ರಷ್ಟು ಹಸಿರುಮನೆ ಅನಿಲಗಳನ್ನು ಸಹ ಎಕ್ಸ್ಪೋಸ್ ಆಗಿದೆ ಎನ್ವೈರನ್ಮೆಂಟ್ಗೆ ಅಂತ. ಇನ್ನು 2023ರಲ್ಲಿ ಒಟ್ಟಾರೆ ಜಾಗತಿಕ ಉತ್ಸರ್ಜನೆಯಲ್ಲಿ 1.3ರಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇನ್ನು ಭಾರತದ ಹಸಿರುಮನೆ ಉತ್ಸರ್ಜನೆಯಲ್ಲಿ 6.1ರಷ್ಟು ಏರಿಕೆ ಕಂಡುಬಂದಿದೆ ಅಂತ ಹೇಳ್ತಾರೆ. ಆಲ್ ಓವರ್ ವರ್ಲ್ಡ್ ಅಲ್ಲಿ 1.3% ಗ್ರೀನ್ ಹೌಸ್ ಗ್ಯಾಸಸ್ ಅದು ಎನ್ವೈರನ್ಮೆಂಟ್ಗೆ ರಿಲೀಸ್ ಆಗೋದು ಜಾಸ್ತಿ ಆಗಿದ್ರೆ, ಇಂಡಿಯಾದಲ್ಲಿ 6.1% ಜಾಸ್ತಿ ಆಗಿದೆ ಅಂತ ಈ ಕ್ಯಾಲ್ಕುಲೇಷನ್ಸ್. ABCD ಆಪ್ಷನ್ ಕೇಳ್ತಾರೆ. ಇದೇ ತರ ಕ್ವಶನ್ಸ್ ಬರ್ತಾ ಇದಾವೆ. ಅಚ್ಚುಕಟ್ಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ ಅಕಸ್ಮಾತ್ ಏನಾದ್ರು PDF ಯಾರಿಗಾರು ಬೇಕು ಅಂತಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಇರುತ್ತೆ, ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಉತ್ಸರ್ಜನಾ ಅಂತರ ವರದಿ, ಇದು ಇಂಪಾರ್ಟೆಂಟ್. ಎಮಿಷನ್ ಗ್ಯಾಪ್ ರಿಪೋರ್ಟ್ 2024 ಹೆಚ್ಚಿನ ಉತ್ಸರ್ಜನೆಗೆ ಕೊಡುಗೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, G20 ದೇಶಗಳು ಉತ್ಸರ್ಜನೆಗೆ 77% ಕೊಡುಗೆಯನ್ನು ನೀಡ್ತಾ ಇದ್ದಾವೆ. ಇನ್ನು 6 ಪ್ರಮುಖ ದೇಶಗಳು ಜಾಗತಿಕ ಉತ್ಸರ್ಜನೆ 63% ಹಸಿರುಮನೆ ಅನಿಲವನ್ನು ಉತ್ಸರ್ಜನೆ ಮಾಡಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಗೆ ಕಾರಣ ಆಗ್ತಾ ಇರುವಂತೆ. ಕೇಳ್ತಾರೆ. ಈ ಕ್ವಶನ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಇದು ಬರುತ್ತಾ ಬರಲ್ವಾ ಅಂತ. 100% ಬರುತ್ತೆ. KPSC KA ಇದೇ ಟ್ರೆಂಡ್ ಅಲ್ಲಿ ಇದೆ, ಹುಷಾರು. ಇನ್ನ ಇಳಿಕೆ ಕ್ರಮದಲ್ಲಿ ನೋಡ್ತಾ ಹೋಗೋದಾದ್ರೆ, ಚೀನಾ ಫಸ್ಟ್ ಪ್ಲೇಸ್ ಇದೆ 30%, ಅಮೆರಿಕ 11%, ಭಾರತ 8%, ಯುರೋಪ್ 6%, ರಷ್ಯಾ 5%, ಬ್ರೆಜಿಲ್ 2% ಇದೆ. ಯಾವುದು ನಿಮ್ಮ CO2 ಗ್ಯಾಸಸ್ ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಅನಿಲಗಳನ್ನ ಹೊರಗಡೆ ಬಿಡ್ತಾ ಇರ್ತಕ್ಕಂಥ ಪ್ರಮಾಣದಲ್ಲಿ. ಇನ್ನು ಉತ್ಸರ್ಜನಾ ಮೂಲಗಳು ನೋಡ್ತಾ ಹೋಗೋದಾದ್ರೆ, ಇಂಧನದಿಂದ 26% ಬರ್ತಾ ಇದೆ, ಸಾರಿಗೆಯಿಂದ 15%, ಕೈಗಾರಿಕೆಯಿಂದ 11% ಉತ್ಸರ್ಜನೆ ಆಗ್ತಾ ಇದೆಯಂತೆ. ಇದು ನೋಡ್ಕೊಳ್ಳಿ. ಇನ್ನು UNEP ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ಸ್ಟಾಕ್ ಹೋಮ್ ನಲ್ಲಿ ನಡೆದಂತ ಮಾನವ ಮತ್ತು ಪರಿಸರ ಮೇಲಿನ ರಾಷ್ಟ್ರಗಳ ಒಕ್ಕೂಟದ ಸಮ್ಮೇಳನದ ಫಲವಾಗಿ ಜೂನ್ 5, 1972ರಲ್ಲಿ ಇದು ಜಾರಿಗೆ ಬರುತ್ತೆ. ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ನೈರೋಬಿ.